ಗೊತ್ತಿಲ್ಲ. ನನಗೆ ಡಿಸೈಡ್ ಆದ ಮಾತಾಡಬಾರ್ದು ನನ್ನ ಕೈಲ ಆಗ್ತಿಲ್ಲ. ಈಗಿನ್ನ ಒಂದು ಸ್ವಲ್ಪ ಈಗ 4 ಗಂಟೆ ಮಾತಾಡಕ್ಕೆ ನೆಕ್ಸ್ಟ್ 5 ಗಂಟೆಗೆ ಬಗ್ಗೆ ಮಾತಾಡಿದ್ರೆ ಅವನ ಅಸೆಂಬ್ಲಿ ಬೇರೆ ಸುಸ್ಕೊಂಡ ತಿಳಿಸ ಆ ಶಿಡ್ಲಘಟ್ಟ ಸರ್ಕಲ್ ಇಂದ 2.5 ಕಿಲೋಮೀಟರ್ ದೂರದಲ್ಲಿ ಅನಕನೂರು ಚೈನ್ ಮುಂದೆ ನಿಂತ್ಕೊಂಡು ನುಗ್ಗದಲ್ಲಿ ರವಿಯಣ್ಣ, ಹೊರಡಿ ವೆಂಕಟೇಶಣ್ಣ, ಪ್ರಕಾಶಣ್ಣ ನಾನು ಸುರಿಸಿದ ಕಣ್ಣೀರಿಗಿಂತ ದೊಡ್ಡದಲ್ಲ ಕಣ್ಣೀರು ನಿಂತು 10 ತಿಂಗಳು ಅಜ್ಞಾತವಾಸ ಅಂತಿದ್ರೆ 5 ವರ್ಷ 10ವರೆಯಿಂದ 5 ಗಂಟೆವರೆಗೂ ಕೋರ್ಟ್ಗಳು ಸುತ್ತಿ ಜೈಲಿಗೆ ಹೋಗಿ ಅರೆಸ್ಟ್ ಆಗಿ 22 ಕೇಸ್ ಹಾಕ್ಸ್ಕೊಂಡು ಏನಾಗುತ್ತೋ ಕೇಸ್ಗಳಿಗೋಸ್ಕರ ಲಾಯರ್ ಫೀಸ್ಗೋಸ್ಕರ ಎಷ್ಟು ಹೈಕೋರ್ಟ್ ಅಲ್ಲಿ ಕೇಸ್ ಕ್ಲಾಶ್ ಹಾಕೊಂಡ್ರೆ ಅಭದ್ರತೆ ಏನಾಗುತ್ತೋ. ಮೇ 13ನೇ ತಾರೀಕು ಕೋವಿಡ್ ನಲ್ಲಿ ತೀರೋದ 1000 ಪೇಷಂಟ್ಸ್ಗೆ ಆತ್ಮಕ್ಕೆ ಶಾಂತಿ ಸಿಕ್ತು. ಯಾಕೆಂದ್ರೆ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಒಬ್ಬರು ಸೋತ್ರು, ನಾನು ಗೆದ್ದೆ. ನಾನು ಗೆದ್ದಿದ್ದೀನಿ. ಮೊನ್ನೆ ಅವ್ರ ನಾಮಿನೇಷನ್ ಅಲ್ಲಿ ಹೇಳಿದ್ರು 180 ಕೋಟಿ ತಂದಿದ್ದೀನಿ ಅಂತ ವ್ಯಾಟ್ಸಪ್ ಹಾಕಿದ್ರು, ಹಾಕಿದ್ರು, ₹1 ತಂದಿಲ್ಲ ಅಂತ ಬೈತಾ ಇದ್ದಾರೆ. ಹಣ ಚಿಕ್ಕಬಳ್ಳಾಪುರ ಗೌರ್ಮೆಂಟ್ ಹಾಸ್ಪಿಟಲ್ ಡಯಾಗ್ನೋಸ್ಟಿಕ್ ಸೆಂಟರ್ಗೆ 8.5 ಕೋಟಿ ರಿಲೀಸ್ ಆಗಿದೆ. ವ್ಯಾಟ್ಸಪ್ ಓಪನ್ ಮಾಡಿ ನೋಡೋಣ, ನಾವು ಹಾಕಿದ್ದೀವಿ. ಚಂದ್ವಾರ ಕೆರೆಗೆ 138 ಹಳ್ಳಿಗೆ ವಾಟರ್ ಫಿಲ್ಟರ್ಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ನನಗೆ ಸರಿ ಸುಮಾರು 200 ಕೋಟಿ ಅನುದಾನ ಕೊಟ್ಟಿದ್ದಾರೆ. ನೀವು ನನ್ನ ನೋಟ್ ಹಾಕಿ ಗೆಲ್ಸಿದ್ರಿ, ನಾನು ಸುಮ್ಮನೆ ಕುತ್ಕೊಂಡಿದ್ದೀನಣ್ಣ. ತಾಯಿ ಹೆಸರಲ್ಲೇ ನೀವೇ ಹೇಳಿ, ಅಮ್ಮ ಆಂಬುಲೆನ್ಸ್ ನಿಮಗೆ ಕಾಣಿಸುತ್ತಾ ಇಲ್ವೋ? 10 ಆಂಬುಲೆನ್ಸ್ ಅಲ್ಲಿ ನಿಮ್ಮೂರಲ್ಲಿ ಆಗೋ ಸಮಸ್ಯೆ ಆದಾಗ ₹1 ತಗೊಳ್ದೆ ತಿಂಗಳಿಗೆ 15 ಲಕ್ಷ ಖರ್ಚು ಮಾಡ್ತಿದ್ದೀನಿ ಆಂಬುಲೆನ್ಸ್ಗೆ. ದುಡ್ಡು ಜಾಸ್ತಿ ಆಗಿ ಮಾಡ್ತಿದ್ದೀನ. ನನ್ನ ತಂದೆ ತಾಯಿಗಾಗಿ ಕಷ್ಟ ಯಾವ ಮನೆಯಲ್ಲೂ ಬರಬಾರ್ದು ಅಂತ 20,000 ಮಕ್ಕಳಿಗೆ ಬಟ್ಟೆ ಕೊಟ್ಟೆ. ನಾನು ಮಾತು ಕೊಟ್ಟಿದ್ದು ಯಾವ್ದಾದ್ರು ತಪ್ಪಿದ್ರೆ ಬಿಜೆಪಿಯವರಿಗೆ ಪ್ರೂವ್ ಮಾಡಕ್ ಹೇಳಿ ನೋಡೋಣ, ಪ್ರೂವ್ ಮಾಡಕ್ ಹೇಳಿ. ಮತ್ತೆ ಅವರೆಲ್ಲರೂ ನನ್ನ ರಾಜೀನಾಮೆ ಕೊಡ್ತಾ ಇದ್ದಾರೆ. ನೇಣಲ್ಲಿ ಅಲ್ಲೋ ಮೊನ್ನೆ ಸರ್ ಸುಧಾಕರ್ ಅವರು ನೀವು ತಾಕತ್ತಿದ್ರೆ ರಾಜೀನಾಮೆ ಕೊಟ್ಟು ಬಾ ಅಂತ ಮಿಸ್ತ್ರೆ ಕರೀತಾರೆ. ಸರ್ ಮೊನ್ನೆ ಗೆದ್ದಿದ್ದೀನಿ ಸರ್, ಮಾತಾಡಿದ್ರೆ ಬಾ ರಾಜೀನಾಮೆ ಕೊಟ್ಟು. ನಾನು ಹೇಳಿದ್ರೆ ನಾನೇ ಕೊಡ್ಬೇಕು ಕೂಡ ಅವರು ಸುಧಾಕರ್ ಅವರೇ ಗೊತ್ತಾ ಹೇಳ್ಬಿಟ್ರೆ ಹುಡುಗ ಏನಾದ್ರು ಸ್ವಲ್ಪ ಬಿಸ್ಲರಿ ಕುಡಿದಿರೋ ನಿಮಗೆ ಅಷ್ಟೇ ಟ್ಯಾಲೆಂಟ್ ಇದ್ರೆ ಕಾರ್ಪೊರೇಷನ್ ವಾಟರ್ ಕೊಡ್ತಿರೋ 25 ದಿನದಲ್ಲೇ ಏನು ತಾಕೇನಪ್ಪ ಚಿಕ್ಕಬಳ್ಳಾಪುರದಲ್ಲಿ ದೇಶದ ಪ್ರಧಾನಿ ಬಂದ್ರು ಸುಧಾಕರ್ ಸೋಲಿಸೋಕ್ಕಾಗಲ್ಲ, ಯಾರು ಬಂದ್ರು ಆಗಲ್ಲಂತೆ. ಕರ್ನಾಟಕದಲ್ಲಿ ಮೊದಲು ಗೆಲ್ಲೋದೇ ಚಿಕ್ಕಬಳ್ಳಾಪುರ ಅಂತೆ. ಅಣ್ಣ ತಗ್ಗಿ ಬಗ್ಗಿ ನಡೆದ್ರೆ ವ್ಯಾಲಿಡಿಟಿ ಇರುತ್ತೆ. ನಾನು ಹೇಳೋದು ಇಷ್ಟೇ ಅಣ್ಣ, ನಾನು ಗೆದ್ದ ಮೇಲೆ ನಿಮಗೆ ಪ್ರತಿ ಮನೆಗೂ 70,000 ಮನೆಗೆ ನಾನು ಸೀರೆ ಕೊಟ್ಟೆ. ವರಮಹಾಲಕ್ಷ್ಮಿ ಯಾಕೆ ಕೊಟ್ಟೆ ಗೊತ್ತಾ? ಒಂದೊಂದ್ಸಲ ನನ್ನ ತಾಯಿಗೆ ತವ್ರ ಮನೆಯಿಂದ ಸೀರೆ ಬರಲಿಲ್ಲ ಅಂದ್ರೆ ನನ್ನ ತಾಯಿ ಕಣ್ಣೀರು ಹಾಕಿರೋದು ನೋಡಿದ್ದೀನಿ. ಯಾವ ಅಕ್ಕ ತಂಗಿ ಕಣ್ಣೀರು ಹಾಕಬಾರ್ದು ಅಂತ ಕೊಟ್ಟೆ, ಬಟ್ಟೆ ಕೊಟ್ಟೆ, ಸ್ಕಾಲರ್ಶಿಪ್ ಕೊಟ್ಟೆ. ಇವತ್ತು ಹೋಗುವಾಗ ಮುನ್ಸಿಪಲ್ ಕಾಲೇಜ್, ಡಿಗ್ರಿ ಕಾಲೇಜ್ ಹತ್ರ ಒಬ್ಬರು CET ಕ್ರ್ಯಾಶ್ ಕೋರ್ಸ್ ತಗೊಳ್ಳೋದು 40,000 ಬೇಕು. ಹೋಗಿ 600 ಜನ ಊಟ ತಿಂಡಿ ಕೊಟ್ಟು ಕ್ರ್ಯಾಶ್ ಕೋರ್ಸ್ ಮಾಡ್ತಾ ಇದ್ದೀನಿ. ₹1 ತಗೊಳ್ದೆ. MBBS ಇಂಜಿನಿಯರಿಂಗ್ ಹೋದವರಿಗೆ 5,000 ಕೊಟ್ಟೆ. SLC ಮಕ್ಕಳಿಗೆ ಎಲ್ರಿಗೂ, ಆಟೋ ಡ್ರೈವರ್ ಮಕ್ಕಳಿಗೆ 5,000 ಕೊಟ್ಟೆ. ದುಡ್ಡು ಜಾಸ್ತಿ ನಾ ಕಾರ್ಮಿಕ EMI ನಡೆಸ್ತಾ ಅಂದೆ. ಇಲ್ಲಿ తీసుకోవాలి ఇంకా ರಿಜಿಸ್ಟ್ರೇಷನ್ ಐಟ್ಲೆ ఎవడైతుందో తెలియదు ದುಡ್ಡಿಲ್ಲ. ನನ್ನ ಹತ್ರ ದುಡ್ಡು ಜಾಸ್ತಿ ಇಲ್ಲ. ನಾನು ಯಾಕೆ ಇದೆಲ್ಲ ಮಾಡ್ತಿದ್ದೀನಿ ಗೊತ್ತಾ? ಒಬ್ಬ ಯಂಗ್ಸ್ಟರ್ ನೀವು ನಂಬಿ ವೋಟ್ ಹಾಕಿದಾಗ ಪ್ರೂವ್ ಮಾಡ್ಕೊಳ್ಳೋಕೆ ಫೈಲ್ ಆಗುತ್ತೆ. ನಾಳೆ 1000 ಯಂಗ್ಸ್ಟರ್ಸ್ಗೆ ಸಮಸ್ಯೆ ಆಗುತ್ತೆ. ಆ ಕಾರಣಕ್ಕೆ ನಿಮ್ ಜೊತೆ ನಾವಿದ್ದೀವಿ. ಸದಾಶಿವನಗರಕ್ಕೆ ಬಂದ್ರು ಸಿಕ್ತಿರ್ಲಿಲ್ವೇ? ನಾನು ಇವತ್ತು 6 ಗಂಟೆಗೆ ನಿಮ್ಮ ಮನೆ ಮುಂದೆ ನಿಂತ್ಕೊಂತಾ ಇದ್ದೀನಲ್ಲ.